ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಹುರಕ್ಕಿ ಹೋಳ್ಗೆ ಮಾಡೋಣ ಬರ್ರಿ. ಇದು ಭಾಳ ಸಿಂಪಲ್ ಮಾಡೋದು. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇದಕ್ಕೆ ಬೇಕಾಗ್ತೈತಿ ನವಣಕ್ಕಿ ಅಂತ ಸಿಗ್ತಾವ, ಅವು ತೊಗೋಬೇಕು. ನಾವು ಒಂದು ಬೌಲ್ ಅಷ್ಟು ತೊಗೊಂಡೇನಿ. ಇಲ್ಲೇ ಅದಕ್ಕಿಂತ ಪುಟಾಣಿನೂ ತೊಗೊಂಡೇನಿ, ಸ್ವಲ್ಪ ಕಡಿಮೆ ಪ್ರಮಾಣದಾಗ ತೊಗೊಂಡೇನಿ. ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ. ಈಗ ಅವನ್ನೆರಡು ಮಿಕ್ಸ್ ಮಾಡಿ ನಾನು ಇವನ್ನ ಚೆಂದಾಗಿ ಹುರ್ಕೋಬೇಕಾಗ್ತೈತಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೋರಿ, ಹೈ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರು ಬಿಗ್ನರ್ಸ್ ಮಾಡಾಕತ್ತಿದ್ರಿ ಅಂದರೆ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಮಾಡಿರಿ. ನೋಡಿರಿ, ಈ ರೀತಿ ಹುರ್ಕೋಬೇಕಾಗ್ತೈತಿ. ಇದು ಹೆಂಗೆ ಹುರಿದೈತೆ ಅಂತ ಗೊತ್ತಾಗೋದು ಸ್ಮೆಲ್ ಮ್ಯಾಗ ಗೊತ್ತಾಗ್ತೈತಿ. ಇದು ಬರ್ತೈತದು, ಅದ್ರ ಮ್ಯಾಗ ಗೊತ್ತಾಕೈತಿ ಹುರಿದೈತೆ ಇಲ್ಲ ಅಂತಂದು. ನೋಡಿರಿ, ಈ ರೀತಿ ಹುರ್ಕೋಬೇಕಾಗ್ತೈತಿ. ಈಗ ಇದು ಹುರ್ಕೊಂಡು ನಾವು ಆರಕ್ಕೆ ಬಿಟ್ಬಿಡೋಣಂತ. ಈಗ ನಾವಿಲ್ಲೇ ಮೈದಾ ಹಿಟ್ಟು ಕಲಿಸ್ಕೋಬೇಕಾಗ್ತೈತಿ. ನೋಡಿರಿ, ನಾ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡೇನಿ. ಇದಕ್ಕೆ ಒಂದು ಬೌಲ್ ನವಣಕ್ಕಿ ತೊಗೊಂಡ್ರೆ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೋಬೇಕಾಗ್ತೈತಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳತ್ತೀನಿ, ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೀನಿ. ಇದನ್ನು ಚಂದಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಇದು ನಮ್ಮ ಕಡೆ ಎಲ್ಲ ಹಬ್ಬಕ್ಕೂ ಮಾಡ್ತಾರೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದಾಗಿ ಕಲಸ್ಕೋರಿ. ಗಣೇಶ ಹಬ್ಬಕ್ಕಾಗಲಿ ದೀಪಾವಳಿಗಾಗಲಿ ಎಲ್ಲ ಫೆಸ್ಟಿವಲ್ಗೂ ಮಾಡ್ತೇವೆ ನಾವು ಈ ಸೈಡು. ನೋಡ್ರಿ, ಈ ರೀತಿ ಸ್ವಲ್ಪ ಹಾಕ್ಕೊಂಡು ಕಲಸಿಟ್ಕೊರಿ. ನೋಡ್ರಿ, ಫೈನಲ್ ಆಗಿ ನಾವು ಚಪಾತಿ ಹಿಟ್ಟು ನಾದ್ಕೋತೀವಲ್ಲ ಅಷ್ಟಾದ್ರೆ ಸಾಕಾಗ್ತೈತಿ. ಇದನ್ನು ಒಂದು 15 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಈಗ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೋಬೇಕಾಕೈತಿ ಸಣ್ಣಗೆ. ಫುಲ್ ಪೌಡ್ರ್ ಅಂದ್ರೆ ಫುಲ್ ಪೌಡ್ರ್ ಗತೆನೇ ಆಗಿರ್ಬೇಕು. ಸ್ವಲ್ಪನೂ ತರಿಯಾಗಿ ಇರಬಾರ್ದು, ಅಂದ್ರೆ ಹೋಳ್ಗೆ ಚಲೋ ಬರ್ತೈತೆ ಅದು. ಹಂಗೆ ನಾವು ಮಿಕ್ಸಿ ಹಾಕ್ಕೊಂಡಿದ್ದು ಹಿಂಗೆ ಸ್ವಲ್ಪ ಜರಡಿ ಹಿಡ್ಕೊಂಡು ಅಂದ್ರೆ ಫೈನಾಗಿ ಪೌಡ್ರ್ ಆಗಿರ್ತೈತಿ. ನೋಡ್ರಿ, ಈ ರೀತಿ ಹಿಂಗೆ ಎಲ್ಲನೂ ನಾವು ಇದು ಮಾಡ್ಕೊಳ್ಳೋಣ. ಹಂಗೆ ನಾನು ಒಂದು ಬೌಲಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೆ. ಅದನ್ನು ಸ್ವಲ್ಪ ನೀರು ಹಾಕಿ ಈ ರೀತಿ ಮೆಲ್ಟ್ ಮಾಡಿಕೊಂಡ್ರೆ ಸಾಕು. ಇದು ಆಣ ತೊಗೋಬೇಕಂತ ಏನು ಕಂಪಲ್ಸರಿ ಇಲ್ಲ, ಜಸ್ಟ್ ಮೆಲ್ಟ್ ಆದ್ರೆ ಸಾಕು. ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಕರಗಾದ್ಮ್ಯಾಗ ನಾವು ಗ್ಯಾಸ್ ಬಂದ್ ಮಾಡಿ ನಾವೇನು ಮಿಕ್ಸಿ ಹಾಕ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗ್ತೈತೆ. ನೋಡ್ರಿ, ಈ ರೀತಿ ಏನು ಹೆದರಾಕೋಬೇಡ್ರಿ, ಇವು ಗಂಟೆ ಅಂತ ಏನೂ ಆಗೋಂಗಿಲ್ಲ. ನೋಡ್ರಿ, ಈ ರೀತಿಯಾಗಿ ಗಟ್ಟಿ ಆಗ್ತೈತೆ. ಅದು ಗಂಟಾಗೋದು ಅದೇನು ಆಗೋದಿಲ್ಲ. ನೋಡ್ರಿ, ಈ ರೀತಿ ಈ ಸ್ವಲ್ಪ ಹಿಂಗೆ ಉಂಡೆ ಕಟ್ಕೊಳಕ್ಕೆ ಬರ್ಬೇಕು. ಆ ರೀತಿ ಬಂದರೆ ಸಾಕಾಗ್ತೈತಿ. ನಾನಿನ್ನು ಎಲ್ಲ ಸಣ್ಣವಾಗಿ ಉಂಡೆ ಕಟ್ಕೊಂಡು ಇಟ್ಕೊಂಡೀನಿ, ಅಂದ್ರೆ ಜಲ್ದಿ ಮಾಡೋಕ್ಕಾಗ್ತೈತೆ ಅಂತ. ಈಗ ನಾವು ಸ್ವಲ್ಪ ಹಿಟ್ಟು ತೊಗೊಂಡು ಈಗ ಹೋಳ್ಗೆ ಹೆಂಗೆ ಮಾಡ್ತೀವಲ್ಲ ಒಬ್ಬಟ್ಟು ಅದೇ ಟೈಪ ನಾವಿಲ್ಲೇ ತುಂಬ್ಕೋಬೇಕಾಗ್ತೈತಿ. ನೋಡ್ರಿ, ಈ ರೀತಿ ಮಾಡಿ ಅದ್ರಾಗ ತುಂಬ್ಕೊಂಡು ಚಂದಾಗ ನೀಟಾಗ ಒಳಗೆ ಒತ್ತಿ ತುಂಬ್ಕೊರಿ. ಇದಾದ್ಮ್ಯಾಗ ನಾವು ಎಲೆ ಶೇಪ್ನಾಗ ನಾವು ಲಟ್ಟಿಸ್ಕೋಬೇಕಾಗ್ತೈತಿ. ನಿಮ್ಗೆ ಯಾವ ಶೇಪ್ ಬೇಕಂದ್ರೂ ನೀವು ಲಟ್ಟಿಸ್ಕೋಬೋದು, ನಡೀತದೆ. ಹಿಂಗೆ ಅಂತಲ್ಲ, ಆಲ್ಮೋಸ್ಟ್ ಈ ಕಡೆ ಎಲ್ಲ ಇದೇ ಟೈಪ್ ಲಟ್ಟಿಸ್ಕೋತಾರೆ. ಸಣ್ಣ ಬೇಕಂದ್ರೂ ನೀವು ಲಟ್ಟಿಸ್ಕೋಬೋದು, ಇಲ್ಲ ಮೀಡಿಯಮ್ ಬೇಕಂದ್ರೂ ಲಟ್ಟಿಸ್ಕೋಬೋದು. ಇದನ್ನು ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದ್ರಾಗ ಫ್ರೈ ಮಾಡತ್ತೇನೆ. ನೋಡ್ರಿ, ನಾನು ನಿನ್ನೆ ಶಂಕರಪಾಳಿ ಮಾಡಿದ್ದೆ, ಹಾಗಾಗಿ ಅದೇ ಎಣ್ಣೆ ಉಳಿದಿತ್ತು, ಅದ್ರಾಗ ಕರಿಯಾತೇನಿ.
ಆ ರೆಸಿಪಿ ಏನಾರ ಬೇಕಾಗಿತ್ತಂದ್ರೆ ನನ್ನ ಚಾನಲ್ನಾಗ ಐತಿ, ನೀವು ಚೆಕ್ ಮಾಡ್ಕೋಬೋದು. ನೋಡ್ರಿ ಎಷ್ಟು ಚಲೋ ಉಬ್ಬಿ ಬರಾಕತ್ತಾವ. ಇದು ತಿನ್ನಾಕಂತರೂ ಟೇಸ್ಟ್ ಇರ್ತದೆ. ಅಕಸ್ಮಾತ್ ಹಬ್ಬಕ್ಕೆ ಮಾಡ್ಬೇಕಂತ ಹಿಂಗೆ ಕಂಪಲ್ಸರಿ ಇಲ್ಲ, ಮಾಡಿಟ್ರೆ ಹುಡುಗರು ಸ್ಕೂಲಿಂದ ಬಂದು ಅಂದ್ರೆ ಒಂದೊಂದು ತಿಂತಾರೆ, ಹಾಗೂ ಮಾಡಿಡ್ಬೋದು. ನೋಡ್ರಿ ಯಾವ ರೀತಿ ಬಂದೈತಿ. ಈಗ ನಾನು ಉಳ್ಕಿದ್ದು ಎಲ್ಲ ಲಟ್ಟಿಸ್ಕೊಂಡು ಕರೆದು ನಿಮ್ಗೆ ತೋರಿಸ್ತೇನಂತ. ನೋಡ್ರಿ ಎಲ್ಲನೂ ಇದೇ ರೀತಿ ಬರ್ತಾವೆ. ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಅದು ನೋಡ್ಕೊಂಡೆಲ್ಲ ಹಾಕಿದ್ರೆ ಕರೆಕ್ಟಾಗಿ ಬರ್ತಾವೆ. ನೋಡ್ರಿ ಮಸ್ತಾಗಿ ಹುರಕ್ಕಿ ಹೋಳ್ಗೆ ರೆಡಿ ಆದವು. ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡ್ರಿ. ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ. ಅಲ್ಲಿ ಮಟ್ಟ ಟೇಕ್ ಕೇರ್.